I tell you something. ನಿಮಗೆ ನಾ ಹೇಳ್ತೇನೆ, When God is at work, ದೇವರು ಕಾರ್ಯ ಮಾಡುವಾಗ, amen, listen. ಚೆನ್ನಾಗಿ ಗಮನಿಸಿ, When you believe that God is at work, ದೇವರು ಇನ್ನೂ ಕಾರ್ಯ ಮಾಡ್ತಿದ್ದಾರೆ ಅಂತ ನೀ ನಂಬುವಾಗ, everything that happens in your life, ನಿನ್ನ ಜೀವನದಲ್ಲಿ ನಡೆಯುವಂತ ಎಲ್ಲವೂ ಕೂಡ, you need to understand that it is in the control of the Holy Ghost. ನೀ ಚೆನ್ನಾಗಿ ತಿಳ್ಕೋಬೇಕು, ಪವಿತ್ರಾತ್ಮನ ಹತೋಟಿಯಲ್ಲೇ ಎಲ್ಲ ನಡೀತಾ ಇದೆ. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? When you believe that God is working in your life, ನಿನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಿದ್ದಾರೆ ಅಂತ ನೀ ನಂಬಿದ್ರೆ, amen, you need to be aware of one thing. ಒಂದು ಕಾರ್ಯದ ಕುರಿತು ನಿನಗೆ ಜಾಗೃತಿ ಇರಬೇಕು. When God leads you in a very peculiar way, ದೇವರು ಒಂದು ಹಾದಿಯಲ್ಲಿ ನಿನ್ನನ್ನು ನಡೆಸುವಾಗ, amen, ಒಂದು ವ್ಯತ್ಯಾಸವಾದ ಹಾದಿಯಲ್ಲಿ, ಒಂದು ವ್ಯತ್ಯಾಸವಾದ ಹಾದಿಯಲ್ಲಿ when God ನಡೆಸುವಾಗ, leads you, ದೇವರು ನಿನ್ನನ್ನು ನಡೆಸುವಾಗ, amen, you shouldn't question God. ನೀ ದೇವರಿಗೆ ಪ್ರಶ್ನೆ ಮಾಡಬಾರದು. You need not to worry more. ನೀ ಯಾವುದ ಕಾರ್ಯದ ಕುರಿತು ಚಿಂತೆ ಮಾಡಬಾರದು. Because ಯಾಕಂದ್ರೆ your God doesn't do anything small. ನಿನ್ನ ದೇವರು ಯಾವ ಕಾರ್ಯವನ್ನು ಚಿಕ್ಕದಾಗಿ ಮಾಡಲ್ಲ. He doesn't know to do anything small. ನಿನ್ನ ದೇವರಿಗೆ ಚಿಕ್ಕ ಕಾರ್ಯಗಳನ್ನು ಮಾಡೋದಕ್ಕೆ ಗೊತ್ತೇ ಇಲ್ಲ. He is a big God. ಆತ ದೊಡ್ಡ ದೇವರು. Whatever he does, ಆತ ಏನೇ ಮಾಡಿದ್ರೇನು, amen, even if it is so small in his eyes, ಆತನ ದೃಷ್ಟಿಯಲ್ಲಿ ಅದು ಚಿಕ್ಕದಾಗಿದ್ರೇನು ಕೂಡ, it is an earthquake for us. ಅದು ನಮಗೆ ಭೂಕಂಪಾರಿ. ಎತ್ತನೆ ಬೇರೆ ಆಮೆನ್ ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. It is the greatest thing for us. ಅದು ನಮಗೆ ತುಂಬಾ ದೊಡ್ಡ ಕಾರ್ಯ. So what we need to do, ನಾವೇನ್ ಮಾಡಬೇಕು? if God leads you to in a unique path, ದೇವರು ನಿನ್ನನ್ನು ಒಂದು ಶ್ರೇಷ್ಠವಾದ ದಾರಿಯಲ್ಲಿ, ಒಂದು ವ್ಯತ್ಯಾಸವಾದ ದಾರಿಯಲ್ಲಿ ನಡೆಸುವಾಗ, amen, you need not to worry about ನೀ it. ಅದರ ಕುರಿತು ಚಿಂತೆ ಮಾಡಬೇಕಿಲ್ಲ. Just allow the Holy Spirit. ಪವಿತ್ರಾತ್ಮನನ್ನು ನೀನು ಆತನನ್ನು ಮುಂದೆ ನಡೆಯುವುದಕ್ಕೆ ಬಿಡು. You need to allow the Holy Spirit to take control. ಪವಿತ್ರಾತ್ಮನು ಆಳ್ವಿಕೆ ಮಾಡುವುದಕ್ಕೆ ನೀ ಬಿಟ್ಟು ಕೊಡ್ತಾ ಇರಬೇಕು. Who are we to question God? ದೇವರಿಗೆ ಪ್ರಶ್ನೆ ಮಾಡುವುದಕ್ಕೆ ನಾವು ಯಾರು? I tell you something. ನಿಮಗೆ ನಾ ಹೇಳ್ತೇನೆ, Amen, the righteous shall fall for 7 times, ನೀತಿವಂತನು 7 ಸಾರಿ ಬೀಳ್ತಾನೆ, but God will raise him up. ಆದ್ರೇನು ಕೂಡ ದೇವರ ಮೇಲೆ ಎತ್ತುತ್ತಾರೆ. Amen. What does it mean? ಇದರ ಅರ್ಥ ಏನು? Amen. Whatever may be your beginning, ನಿನ್ನ ಪ್ರಾರಂಭ ಏನಾಗಿದ್ರೇನು ಕೂಡ, but your end shall be glorious. ನಿನ್ನ ಮುಕ್ತಾಯ ಮಹಿಮೆಯಾಗಿರುತ್ತೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Listen to me. ಚೆನ್ನಾಗಿ ಗಮನಿಸಿ. Amen. The Bible says in 17th chapter, 17ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳುತ್ತೆ, there came a warrior from Philistine. ಅಲ್ಲಿ ಫಿಲಿಸ್ಟಿಯರ ಪಟ್ಟಣದಿಂದ ಒಂದು ವೀರನು ಬರ್ತಾನೆ. Amen. He was shouting at the armies of Israel. ಆತ ಇಸ್ರೇಲಿನ ಸೇನೆಯನ್ನು ನೋಡಿ ಕಿರ್ಚುತ್ತಿದ್ದಾನೆ. He was defying the name of the Lord. ಆತ ದೇವರ ನಾಮವನ್ನು ದೂಷಿಸುತ್ತಿದ್ದಾನೆ. Amen. Every day, ಪ್ರತಿದಿನ he would come on a mountain, ಆತ ಬೆಟ್ಟದ ಮೇಲೆ ಬರುವ, and he would shout, ಆತ ಕಿರ್ಚುವ, he would cry out, ಆತ ಗೋಳಾಡಿ ಜೋರಾಗಿ ಕಿರ್ಚುವ, and he would abuse Israel. ಆತ ಇಸ್ರೇಲನ್ನು ದೂಷಿಸುವ, He would abuse the army of God. ಆ ದೇವರ ಸೇನೆಯನ್ನು ದೂಷಿಸುತ್ತಿದ್ದ. Amen. But ಆದರೆ when the people of Israel, when the army of Israel saw it, ದೇವರ ಸೇನೆಯಾಗಿರುವಂತ ಇಸ್ರೇಲ್ ಅವರನ್ನು ಆತನನ್ನು ನೋಡಿದಾಗ they were fearful. ಅವರಿಗೆ ಭಯ ಉಂಟಾಯಿತು. Amen. His voice made them more and more fearful every day. ಆತನ ಸ್ವರವು ಎಷ್ಟು ಜೋರಾಗಿತ್ತು ಅಂದ್ರೆ ಇವರಿಗೆ ಇನ್ನೂ ಭಯ ಹೆಚ್ಚಾಗ್ತಾನೆ ಇತ್ತು. He was explaining about his strength. ಆತನ ಬಲದ ಪರಾಕ್ರಮದ ಕುರಿತು ಆತ ಅಲ್ಲಿ ಬೆಟ್ಟದ ಮೇಲೆ ನಿಂತು ಹೇಳುವ. Amen. Now ಈಗ the Bible says ಸತ್ಯವೇದ ಹೇಳುತ್ತೆ, there was a man in Bethlehem. ಬೆತ್ಲೆಹೇಮಲ್ಲಿ ಒಂದು ವ್ಯಕ್ತಿ ಇದ್ದ. His name was Jesse. ಆತನ ಹೆಸರು ಈಶಾಯ. The Bible says ಸತ್ಯವೇದ ಹೇಳುತ್ತೆ, he had 8 sons. ಆತನಿಗೆ 8 ಮಕ್ಕಳು. In that 3 of them were already in the army. ಅದರಲ್ಲಿ ಇದ್ದ 3 ಮಕ್ಕಳು ಮೊದಲೇ ಸೇನೆಯಲ್ಲಿದ್ದಾರೆ. Amen. Hallelujah. Hallelujah. The one was Eliab. ಒಬ್ಬನು ಎಲಿಯಾಬ್, Another was Abinadab. ಇನ್ನೊಬ್ಬನು ಅಬಿನದಾಬ್, And third one was Shammah. ಮೂರನೇವನು ಶಮ್ಮ. 3 people were serving Saul in the army. ಸೌಲನ ಸೇನೆಯಲ್ಲಿ ಮೊದಲೇ ವೀರರಾಗಿದ್ದಾರೆ. Hallelujah. Hallelujah. Now when there was a high tension in the border, ಈಗ ಆ ಬಾರ್ಡರ್ ಪ್ರದೇಶಗಳಲ್ಲಿ ದೊಡ್ಡ ಒಂದು ಟೆನ್ಷನ್ ಇರುವಾಗ, amen, what Jesse did, ಈ ಈಶಾಯನು ಏನು ಮಾಡಿದ? amen, he called, amen, last son David, ಕೊನೆ ಮಗನಾಗಿರುವಂತ ಆ ದಾವಿದನನ್ನು ಕರೆದು and he said, ಹೇಳ್ತಾನೆ, amen, take this hot amen bread, ಈ ಒಂದು ಬಿಸಿ ರೊಟ್ಟಿಗಳನ್ನು ತಕೋ, and give it to your brothers who are in the war front. ಇದನ್ನು ತಕೊಂಡು ಹೋಗಿ ಸೇನೆಯ ವೀರ ಅಲ್ಲಿ ಮುಂದೆ ಇರುವಂತ ನಿನ್ನ ಸಹೋದರರಿಗೆ ಇದನ್ನು ಒತ್ಕೊ ಹೋಗಿ ಕೊಡು. நான் சொல்றது எல்லாருக்கும் புரியுதுங்களா? ಹೇಳುವುದು ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ಆಮೆನ್. ಹalleluya சொல்லலாம் இல்ல? ಹalleluya ಆಮೆನ್ ಹೇಳ್ತಾ ಇರಿ. ಹalleluya. The Bible says, ಸತ್ಯವೇದ ಹೇಳುತ್ತೆ, amen, he sends his youngest son, ತನ್ನ ಕೊನೆಯ ಮಗನನ್ನು who was ಕಳಿಸ್ತಿದ್ದಾನೆ. in charge of sheep. ಆತನು ಕುರಿ ಮೇಯಿಸುವವನು. Amen. He sends him to the, amen, his brothers who are in the war field. ಆ ಸೇನೆಯ ವೀರ ಆ ಯುದ್ಧ ರಂಗದಲ್ಲಿರುವಂತ ಸಹೋದರರಿಗೆ ಊಟ ಕೊಡುವುದಕ್ಕೆ ಕೊನೆಯ ಮಗನನ್ನು ಕಳಿಸ್ತಿದ್ದಾನೆ. He sends, amen, hot roti. ಬಿಸಿ ಬಿಸಿ ರೊಟ್ಟಿ ಕಳಿಸ್ತಿದ್ದಾನೆ. He is sending, amen, cheese.
ಚೀಸ್ ಕಳಿಸ್ತಿದ್ದಾನೆ. And he is saying, go give it and amen, inquire about their wellness. ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಎಲ್ಲ ವಿಚಾರಿಸಿ ನಂತರ ನೀ ಬಾ. Amen, hallelujah. Hallelujah. I was just wondering, ನಾನು ಹಾಗೆ ಯೋಚಿಸ್ತಿದ್ದೆ, what David would have thought. ದಾವೀದನು ಏನು ಯೋಚನೆ ಮಾಡಿರಬಹುದು? எனக்கு வேலை இல்லையா? ನನಗೆ ಕೆಲಸ ಇಲ್ವಾ? ನನಗೆ ಬೇರೆ ಕೆಲಸ ಇಲ್ವಾ? ನನಗೆ ಬೇರೆ ಕೆಲಸ ಇಲ್ವಾ? I have so much of responsibility. ನನಗೆ ಎಷ್ಟು ಜವಾಬ್ದಾರಿಗಳಿದೆ. Amen, my job is also a critical job. ನನ್ನ ಕೆಲಸನೂ ಕೂಡ ಒಂದು ಕಠಿಣವಾದ ಕೆಲಸನೇ. Amen, it is not easy for to mend sheep in the wilderness. ಆ ಅರಣ್ಯಗಳಲ್ಲಿ ಕುರಿ ಮೇಯಿಸುವುದು ಸುಲಭವಾದ ಕಾರ್ಯ ಅಲ್ಲ. Sometimes lion will come. ಕೆಲವು ಸಮಯದಲ್ಲಿ ಸಿಂಹ ಬರುತ್ತೆ. Sometimes bears will jump on the sheep. ಕರಡಿಗಳು ಕುರಿಗಳ ಮೇಲೆ ಜಿಗಿಯತ್ತೆ. Amen, hallelujah. Hallelujah. It is so fearful. ಅದು ಎಷ್ಟು ಭಯ ಉಂಟು ಮಾಡುವಂತ ಕೆಲಸ. Sometimes amen, we may lose some sheep, or sometimes even I can lose my own life. ಕೆಲವು ಸಮಯದಲ್ಲಿ ಕೆಲವು ಕುರಿಗಳನ್ನು ಕಳ್ಕೊಳ್ಳಬಹುದು, ಕೆಲವು ಸಮಯದಲ್ಲಿ ನನ್ನ ಜೀವನವನ್ನು ನಾನೇ ಕಳ್ಕೋಬಹುದು. Why should I leave all this and go to that place? ಯಾಕೆ ಇದೆಲ್ಲವನ್ನು ಬಿಟ್ಟು ನಾನು ಆ ಸ್ಥಳಕ್ಕೆ ಹೋಗಲಿ? Amen, why should I go and give amen rotis to my brother? ನಾನು ಯಾಕೆ ಹೋಗಿ ನನ್ನ ಸಹೋದರರಿಗೆ ರೊಟ್ಟಿ ಕೊಟ್ಟು ಬರಲಿ? My dear people of God, ನನ್ನ ದೇವ ಜನರೇ, amen, listen to me very carefully. ಚೆನ್ನಾಗಿ ಗಮನಿಸಿ. This is something that God wants to say to you. ಇವತ್ತು ಸಭೆ ನಿಮಗೆ ದೇವರು ನಿಮಗೆ ಹೇಳಬೇಕಾಗಿರುವಂತ ಕಾರ್ಯ ಇದೆ. ಸಭೆ You are thinking, ನೀನು you ಎನಿಸ್ತಿದೀಯಾ, are doing a useless work. ಅಯ್ಯೋ ಯಾವುದು ಉಪಯೋಗ ಇಲ್ಲದೆ ಇರುವಂತ I ಕೆಲಸ am ಮಾಡ್ತಿದ್ದೇನೆ. leaving my work ನನ್ನ ಕೆಲಸವನ್ನು ಬಿಟ್ಟು and I am doing something that is not at all related to me. ನನಗೆ ಸಂಬಂಧ ಇಲ್ಲದೆ ಇರುವಂತ ಯಾವುದೇ ಇನ್ನೊಂದು I ಕಾರ್ಯವನ್ನು am wasting ಮಾಡ್ತಿದ್ದೇನೆ. my time. ನನ್ನ ಸಮಯ ವ್ಯರ್ಥ But I ಮಾಡ್ಕೊಳ್ತಿದ್ದೇನೆ. am telling you something. ಆದ್ರೆ ನಿಮಗೆ ನಾನು ಹೇಳ್ತೇನೆ, ಸಭೆಯೇ, Listen what the Spirit of God says to the church. ದೇವರ ಆತ್ಮನು ಸಭೆಗೆ ಹೇಳುವಂತ ಕಾರ್ಯವನ್ನು ಗಮನಿಸಿ ಸಭೆಯೇ. Even though everything seems to be useless, ಎಲ್ಲವೂ ಕೂಡ ಯಾವುದು ಉಪಯೋಗ ಇಲ್ಲದೆ ಇದ್ರೆ ಹಾಗೆ ಕಾಣಿಸ್ತಾ ಇದ್ರೇನು ಕೂಡ, even if everything seems like amen waste of effort, ಎಲ್ಲವೂ ಕೂಡ ನನ್ನ ಪ್ರಯಾಸಕ್ಕೆ ಎಲ್ಲ ವ್ಯರ್ಥ ಆಗಿ ಕಾಣಿಸ್ತಾ ಇದ್ರೇನು ಕೂಡ, amen, what God is doing in the background, ದೇವರು ಹಿಂದೆ ಏನು ಮಾಡ್ತಿದ್ದಾರೋ, for all that national issue that is happening, God is taking you as an answer there. ನಡೆಯುತ್ತಿರುವಂತ ಎಲ್ಲ ನ್ಯಾಷನಲ್ ದೇಶದ ಎಲ್ಲ ಇಶ್ಯೂಗಳಿಗೆ ದೇವರು ನಿನ್ನನ್ನು ಉತ್ತರವಾಗಿ ಕೊಂಡೋಗುತ್ತಿದ್ದಾರೆ. Hallelujah. Hallelujah. You are not carrying just a bread to your brothers, you are carrying the victory to the nation. ನೀನು ಬರೀ ನಿನ್ನ ಸಹೋದರರಿಗೆ ರೊಟ್ಟಿಯನ್ನು ತಗೋ ಹೋಗ್ತಾ ಇಲ್ಲ, ಆದ್ರೆ ದೇಶಕ್ಕೆ ಜಯವನ್ನು ನೀ ತಗೋ ಹೋಗ್ತಾ ಇದೀಯ. Your plans are small, but God's plan is very huge. ನಿನ್ನ ಯೋಜನೆಗಳು ಚಿಕ್ಕದು, ಆದ್ರೆ ದೇವರ ಯೋಜನೆ ತುಂಬಾ ದೊಡ್ಡದು. Your mind is full of your brothers, your mind is full of your problems, your mind is full of your situation, but God is looking at you in a very different perspective. ನಿನ್ನ ಮನಸ್ಸಲ್ಲಿ ನನ್ನ ಸಹೋದರನು, ನಿನ್ನ ಮನಸ್ಸಲ್ಲಿ ಎಲ್ಲ ಆ ಕೆಲಸ ಈ ಕೆಲಸ ಅದು ಇದು, ಆದ್ರೆ ದೇವರು ನಿನ್ನನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. Amen. Why David was amen sent? ಯಾಕೆ ದಾವೀದನನ್ನು ಕಳಿಸಿದ್ರು? Because there was a problem in his brother's place. ಯಾಕಂದ್ರೆ ತನ್ನ ಸಹೋದರರು ಇರುವಂತ ಸ್ಥಳ ಆ ಯುದ್ಧ ರಂಗದಲ್ಲಿ ಏನೋ ಸಮಸ್ಯೆ. Today ಇವತ್ತು the Holy Spirit may be leading you in a place, in a situation where it is not comfortable to you. ಇವತ್ತು ಪವಿತ್ರಾತ್ಮನು ನಿನಗೆ ಸರಿಯಾಗಿ ಇಲ್ಲದೆ ಇರುವಂತ ಒಂದು ಸ್ಥಳದಲ್ಲಿ ಇವತ್ತು ನಿನ್ನನ್ನು ನಡೆಸ್ತಾ ಇರಬಹುದು. You may be going through some hardships in your amen place of work. ಅಯ್ಯೋ, ನಿನ್ನ ಕೆಲಸದ ಸ್ಥಳಗಳಲ್ಲಿ ಏನೋ ಒಂದು ಸ್ವಲ್ಪ ಕಠಿಣದ ಕಾರ್ಯಗಳ ಮಧ್ಯದಲ್ಲಿ ನೀನು ನಡೀತಾ I ಇರಬಹುದು. prophesy. ನಾ ಪ್ರವಾದಿಸ್ತೇನೆ. There are some people here. ಇಲ್ಲಿ ಕೆಲವೊಬ್ಬರು ಇದ್ದೀರಾ, You are stressed out so much. ನೀವು ಎಷ್ಟು ನಿರಾಶೆ ಆಗಿದ್ದೀರಾ ಅಂದ್ರೆ, Amen. Satan is trying to bring up mind picture that is really bad to you. ಸೈತಾನನು ನಿಮ್ಮ ಮನಸ್ಸಲ್ಲಿ ಒಂದು ಚಿತ್ರಣ ತರ್ತಿದ್ದಾನೆ, ಅದು ನಿಮ್ಮನ್ನು ತುಂಬಾ ನಿರಾಶೆಗೆ ತಳ್ಳುತ್ತಾ ಇದೆ. Amen. It has not happened. ಅದು ಇನ್ನೂ ನಡೆದಿಲ್ಲ. The things that you are thinking in your mind, ನಿಮ್ಮ ಮನಸ್ಸಲ್ಲಿ ನೆನೆಸುವಂತ ಕಾರ್ಯಗಳು, it has not happened. ಅದು ಇನ್ನೂ ನಡೆದಿಲ್ಲ. Amen. But ಆದ್ರೆ Satan brings that picture, amen, into your mind. ಸೈತಾನನು ಈ ರೀತಿಯಾದ ಕಾರ್ಯಗಳನ್ನು ನಿನ್ನ ಮನಸ್ಸಲ್ಲಿ ತರ್ತಿದ್ದಾನೆ. If today the situation is like this, ಇವತ್ತು ಪರಿಸ್ಥಿತಿ ಹೀಗಿದ್ರೆ tomorrow your situation will be much worse. ನಾಳೆ ನಿನ್ನ ಪರಿಸ್ಥಿತಿ ಇನ್ನೂ ಮೋಸವಾಗ್ಬಿಡುತ್ತೆ. You will be thrown out. ಅಯ್ಯೋ, ನಿನ್ನನ್ನು ಓಡಿಸ್ಬಿಡ್ತಾರೆ. You will be broken. ನೀ ಮುರಿಯಲ್ಪಡ್ತೀಯಾ. You will stand alone. ನೀ ಒಬ್ಬಂಟಿಯಾಗಿ You ನಿಲ್ತೀಯಾ. will suffer like anything. ತುಂಬಾ ಕಷ್ಟಪಟ್ಬಿಡ್ತೀಯಾ. I tell you, ಆದ್ರೆ ನಿಮಗೆ that is the voice of the devil to ಇದು you. ದುರಾತ್ಮನ ಸ್ವರ ನಿಮ್ಮ ಕಿವಿಗೆ. But what is God's plan? ಆದ್ರೆ ದೇವರ ಯೋಜನೆ ಏನು? He is calling you to sit on the palace, amen, on the throne of the palace. ದೇವರು ನಿನ್ನನ್ನು ಅರಮನೆಯ ರಾಜನ ಆ ಸಿಂಹಾಸನದಲ್ಲಿ ಕೂರುವುದಕ್ಕೆ ಕರೀತಾ How many ಇದ್ದಾರೆ. of you say amen? ಎಷ್ಟು ಜನ ಆಮೆನ್ ಅಂತೀರಾ?